ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ತುಂಬ ಖುಷಿ ಆಯಿತು. ತುಂಬ ಜನ ಇಷ್ಟಪಟ್ಟು ನಾನು ಇಲ್ಲಿ ಬಂದೆ ಅದಕ್ಕೋಸ್ಕರ. ಬಟ್ ಹಂಗೆ ಮುಂದುವರೆದಂಗೆನೆ ಇನ್ನೊಂದು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೌದು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ಹಳ್ಳಿ ಸೊಗಡಿನ ಅತಿಥಿ ಸತ್ಕಾರ, ಶುಭ ವಿಹಾರ ಅಂತ. ಅಂದರೆ ಇವತ್ತು ಮನುಷ್ಯ ತುಂಬ 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 ಅಭಿವೃದ್ಧಿ ಹೊಂದ್ತಾ ಇದ್ದಾನೆ. ಆ ಒಂದು ಅಭಿವೃದ್ಧಿ ಹೊಂದುತ್ತಾ ತನ್ನ ಮನಃಶಾಂತಿನ ಮರಿತಾ ಇದ್ದಾನೆ. ಅಂದರೆ ಹಣ ಮಾಡೋದ್ರಲ್ಲಾಗಿರ್ಬೋದು, ಕೆಲಸ ಮಾಡೋದ್ರಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮನುಷ್ಯ ತೊಡಸ್ಕೊಂತಾನ ತನ್ನ ಅಮೂಲ್ಯವಾದ ಆಯಸ್ಸು ಹಂಗೆ ಹೋಗ್ತಾ ಇದೆ. ಅದನ್ನು ಆ ಒಂದು ಸಾರ್ಥಕತೆ ಮಾಡ್ಕೋಬೇಕು ಅಂದರೆ ಈ ಒಂದು ಜಂಜಾಟದ ಬದುಕಿಗೆ ಒಂದು ವಿರಾಮ, ಒಂದು ಸಣ್ಣ ವಿರಾಮ ಹಾಕೋದಕ್ಕೆ ಇಲ್ಲಿ ಒಂದು ಕಾರ್ಯಾಗಾರದ ಥರ ಒಂದು ದಿನದ ಮಟ್ಟಿಗೆ ನಾವು ಹಳ್ಳಿ ಸೊಗಡಿನ ಅತಿಥಿ ಸತ್ಕಾರ ಅಂತ ಕಾರ್ಯಕ್ರಮ ಹಮ್ಮಿಕೊಡ್ತೀನಿ. ಈಗ ಬನ್ನಿ ನೋಡ್ತಾ ಹೋಗೋಣ, ಬನ್ನಿ. ಹಲವಾರು ಕಂಡೀಷನ್ಸ್ ನಾನು ನೋಡಿದೆ. ಅಂದರೆ ಇದೇನಿದು ಕಂಡೀಷನ್ಸಾ ಅಥವಾ ಏನಿದು ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ಕಂಡೀಷನ್ ಅಲ್ಲ, ಇದು ಸಂಪ್ರದಾಯ. ಈ ಮೊಬೈಲ್ ನಿರ್ಬಂಧಿತ ಪ್ರದೇಶ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಏಕಾಂತತೆಗೆ ಭಂಗ ತರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಮಾಡಿದ್ದೀವಿ. ಆಮೇಲೆ ಪಾದರಕ್ಷೆಗಳಂತೆ ಪ್ರವೇಶವಿಲ್ಲ. ಅಂದರೆ ಇದು ನಮ್ಮ ಮಣ್ಣಿನ ಒಂದು ಕಾಂಟ್ಯಾಕ್ಟ್ ಸ್ಪರ್ಶ ಪಾದಗಳಿಗಾಗಲಿ ಆ ಒಂದು ಎನರ್ಜಿ ಕಾಲ್ ಮೂಲಕ ನಮಗೆ ಬರಲಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನು ಪಾದರಕ್ಷೆಗಳದ್ದು ಇದನ್ನು ಮಾಡಿದ್ದೀವಿ. ವಸ್ತ್ರ ಸಂಹಿತೆ ಇದು ನಮ್ಮ ಸಂಪ್ರದಾಯ. ಪಂಜೆ ಉಟ್ಕೊಂಡು ಅಡ್ಡಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಸೀರೆ ಧರಿಸಿ ಬರುವುದು ಸಂಪ್ರದಾಯ, ಅದು ಸಂಸ್ಕಾರ ಅಷ್ಟೇ, ಅದರದ್ದೇನೇ ಇದಿಲ್ಲ. ಅದು ದ್ವಾರ ಬಾಗಿಲು ಥರ ಕಾಣಿಸ್ತಾ ಇದೆ. ಮತ್ತು ಇದು ನೋಡ್ತಾ ಇದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆ, ನಮ್ಮ ತಾತವ್ರ ಮನೆ ಥರ ಬಾಗಿಲು ಕಾಣಿಸ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಖಂಡಿತ. ಇದು ಅರಿವಿನಾಂಗಳದ ಒಂದು ಪ್ರವೇಶ ದ್ವಾರ. ಇಲ್ಲಿ ನಾವು 9 ಪಥಗಳು ಮಾಡಿದ್ದೀವಿ. 9ದು ಅದದೇ ಆದಂಥ ವಿವರಣೆ ಇರುತ್ತೆ. ಅಂದರೆ ನಮ್ಮ ಬಾಲ್ಯಾವಸ್ಥೆಯಿಂದ ನಮ್ಮ ಮುಕ್ತಿಧಾಮದವರೆಗೆ ನಾವು ಎಷ್ಟು ಪಥಗಳನ್ನ ದಾಟಿ ಬರ್ತೀವಿ ಅನ್ನೋದನ್ನು ವಿವರಣೆ ಸಲ್ಲಿಸ್ತೀವಿ. 9ನೇ ಪಥದಲ್ಲಿ ಇದೇ ಫಸ್ಟ್ನೇ ಪಥ. ಇದು ನಮ್ಮ ಮೊದಲನೇ ಪಥ. ಇದು ಅಂದರೆ ನಮ್ಮ ಬಾಲ್ಯದ ಪಥ ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಯಾವುದೇ ದುಃಖ ದುಮ್ಮಾನ ನಮಗೇನು ನೋವು ಬಂದ್ರೂ ನಮಗೆ ಗೊತ್ತೇ ಆಗಲ್ಲ. ಇದನ್ನು ಮರಳಿನ ಮೂಲಕ ತೋರಿಸಿದ್ದೀವಿ. ಅದೇ ಥರ 1, 2, 3, 4, 5, 6, 7, 8, 9 ಪಥ ಇದೆ. ಈಗ 9 ಪಥ ಏನು ನೋಡ್ಕೊ ಬಂದಿದ್ದೀವಿ. ಪ್ರತಿಯೊಂದು ಪಥಕ್ಕೂ ಒಂದೊಂದೇ ಆದಂತಹ ಒಂದೊಂದು ಅರ್ಥ ಇರುತ್ತೆ. ಗೋಮಾತಾ ವಲಯ ಅಂತ ಮಾಡಿದಿರಲ್ಲ? ಗೋಮಾತಾ ವಲಯ ಅಂದರೆ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಧರ್ಮದಲ್ಲಿ ನಮಗೇನೇ ಕಷ್ಟ ನಷ್ಟ, ಏನೇ ಆರೋಗ್ಯ ಸಮಸ್ಯೆ, ಏನೇ ಸಮಸ್ಯೆ ಇದ್ರೂ ಗೋವುಗಳನ್ನ ಪೂಜೆ ಮಾಡೋ ಅದಕ್ಕೆ ಒಂದು ಬಾಳೆಹಣ್ಣು, ಒಂದು ಬೆಲ್ಲ ಇಕ್ಕೋದ್ರ ಮೂಲಕ, ಒಂದು ಪಾದಕ್ಕೆ ನಮಸ್ಕರಿಸೋದ್ರ ಮೂಲಕ ನಮಗೆ ಅತ್ಯಂತ ಒಂದು ಧನಾತ್ಮಕ ಶಕ್ತಿ ಹೆಚ್ಚುತ್ತೆ ಅಂತಕ್ಕಂಥದ್ದನ್ನು ಇದು ಇಲ್ಲಿಗೆ ನೀವು ಬಂದಾಗ ಖಂಡಿತ ಇದ್ರ ಬಗ್ಗೆ ವಿವರಣೆ ಇನ್ನೂ ಹೆಚ್ಚಿಂದ ಕೊಡ್ತೀವಿ. ಇಲ್ಲಿಗೆ ಬಂದು ಹೋದ್ಮೇಲೆ ನೀವು ಸಮೇತ ಇದು ಪ್ರಾಮುಖ್ಯತೆಯನ್ನು ಅರಿತು ಮತ್ತು ಇದರಿಂದ ಬೆನಿಫಿಟ್ನ ನೀವೇ ಸೆಲ್ಫ್ ಫೀಲ್ ಮಾಡಿ ಆಮೇಲೆ ನೀವೇ ಗೋಪೂಜೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸ್ತೀರ ಅಂತ ನಾನು ಭಾವಿಸ್ತೀನಿ. 9 ಪಥಗಳನ್ನ ದಾಟಿದ ಮೇಲೆ ಒಂದು ಮುಕ್ತಿ ಪಡಿಬೇಕು ಅನ್ನೋ ಒಂದು ಇದಕ್ಕೆ ಇದನ್ನು ನಾವು ಮಾಡಿದ್ದೀವಿ. ಇದು ಸುತ್ತ 9 ಗ್ರಹಗಳನ್ನ ನಾವು ರಚನೆ ಮಾಡಿ ಇದಕ್ಕೆ ಇಲ್ಲಿ ಬಂದ ಮೇಲೆ ಇದ್ರದ್ದು ಪ್ರಾಯೋಗಿಕವಾಗಿ ನಾವು ಇದ್ರ ಬಗ್ಗೆ ಬೆನಿಫಿಟ್ನ ತೋರಿಸ್ತೀವಿ. ಇದು ಒಂದು ದೈವಾತ್ಮ ವಲಯ ಇದು.